Hello guys, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಗೈಸ್, ನಾನಿವತ್ತು ಬಾಳೆದಿಂಡು ಇದರದೊಂದು ರೆಸಿಪಿ ನಿಮಗೆ ಹೇಳ್ತೇನೆ. ನಿಜವಾಗ್ಲೂ ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ಥರದಲ್ಲಿ ಇದು ಯೂಸ್ಫುಲ್ಲು. ಇದನ್ನು ಮಕ್ಕಳು ತಗೊಂಡು ಇದರ ಔಟ್ಸೈಡ್ ಹೊರಗಡೆ ಸ್ಕಿನ್ ಇರುತ್ತೆ, ಹೀಗೆ ಈ ಥರ ಇದನ್ನೆಲ್ಲ ತೆಗೆದುಕೊಳ್ಬೇಕು ಗೈಸ್. ಇದನ್ನೆಲ್ಲ ಹೀಗೆ ತೆಗೆದುಕೊಳ್ಬೇಕು. ಮತ್ತು ಕಾಯಿ ಕೆರೆಯೋದು ಮಣೆ ಅಂತ ಇರುತ್ತೆ, ಅದರಲ್ಲಿ ನೀವು ಮಾಡಿದರೆ ಬೆಸ್ಟ್. ಯಾಕಂದರೆ ಅದರಲ್ಲಿ ಏನು ನೂಲಿರುತ್ತೆ, ಒಂಥರ ದಾರ ಇರುತ್ತೆ, ಅದನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಹೀಗೆ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಅದರಲ್ಲಿ ಮಧ್ಯದಲ್ಲಿರುವ ದಾರವನ್ನು ತೆಗೆದುಕೊಳ್ಬೇಕು. ನೋಡಿ ಗೈಸ್, ಹೀಗೆ ನಾನು ಒಂದು ಕೈಯಲ್ಲಿ ತೋರಿಸ್ತಾ ಇರೋದು, ಹೀಗೆ ದಾರ ಬರುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈ ದಾರವನ್ನು ನೀವು ಹೀಗೆ ತೆಗಿಬೇಕಾಗುತ್ತೆ. ಅದು ಕ್ಲೀನಾಗಿ ಬರುತ್ತೆ, ಹೀಗೆ ಎಳೆದ್ರೆ ಬರುತ್ತೆ ಗೈಸ್ ಅದು. ಹಾಗೂ ಇದರ ಪಲ್ಯವನ್ನು ಕೂಡ ಮಾಡ್ತಾರೆ ಗೈಸ್. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಸೊ ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು ಪಲ್ಯ ಮಾಡುವಾಗ ಸಹ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹೀಗೆ ನೋಡಿ ಗೈಸ್, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಅದು ತಕ್ಷಣ ನೀರಿಗೆ ಹಾಕಬೇಕು, ಇಲ್ಲಾಂದ್ರೆ ಅದು ಕಪ್ಪಾಗಿಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ನೋಡಿ ಗೈಸ್, ನಾನು ಕುಕ್ಕರಿಗೆ ಹಾಕ್ಕೊಂಡಿದ್ದೆ, ಹಾಗೆ ಸಹ ಬೇಯಿಸ್ಕೊಳ್ಬೋದು. ನಾನು ಕುಕ್ಕರಿಗೆ ಹಾಕಿದ್ದೀನಿ, ಯಾಕಂದರೆ ಇದನ್ನು ತುಂಬ ಮೆತ್ತಗಾಗಿ ಸ್ವಲ್ಪ ಮಾಡಿಕೊಳ್ಬೇಕು, ಅದಕ್ಕೋಸ್ಕರ. ಮತ್ತು ಕೆಲವರು ಏನು ಮಾಡ್ತಾರೆ, ನೀರಿಗೆ ಹಾಕಿ ತೊಳೆದು ನೀರನ್ನು ಬೀಸಾಡ್ತಾರೆ. ಸೊ ನಾನು ಹಾಗೆ ಮಾಡೋದಿಲ್ಲ, ಯಾಕಂದರೆ ಇದನ್ನು ಆಲ್ರೆಡಿ ನಾನು ಮೊದಲೇ ತೊಳ್ಕೊಂಡಿದ್ದೇನೆ. ಇದರ ನೀರು ತುಂಬ ಯೂಸ್ಫುಲ್ಲು ಗೈಸ್. ಇದರ ನೀರು, ಬೇಯಿಸಿದ ನೀರು ಉಂಟಲ್ಲ, ತುಂಬ ಯೂಸ್ಫುಲ್. ಬೇಯಿಸಿದ ನೀರು ಯಾವುದೇ ಕಾರಣಕ್ಕೂ ಬೀಸಾಡಬಾರ್ದು. ಅದನ್ನು ಕುಡಿಯಲಿಕ್ಕೆ ಇಟ್ಕೊಳ್ಬೇಕು, ಕುಡಿಬೋದು, ಅಥವಾ ಯಾವುದೇ ಪದಾರ್ಥಗಳಿಗೆ ಸಹ ಯೂಸ್ ಮಾಡ್ಬೋದು. ಇದರಿಂದ ತುಂಬ ಉಪಕಾರ ಇದೆ. ಹೊಟ್ಟೆಯಲ್ಲಿರುವಂಥ ಯಾವುದೇ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಫಂಕ್ಷನ್ಸ್ ಯಾವುದು ರಿಲೇಟೆಡ್ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಒಳ್ಳೆಯದು. ಇದನ್ನು ನಾನು ಆಲ್ರೆಡಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ನಾನು 2 to 3 ವಿಸಿಲನ್ನು ತೆಗೆದುಕೊಳ್ಳುವ. ಹೀಗೆ ಬೆಲ್ಲವನ್ನು ಪಾಕ ಥರ ಮಾಡ್ಕೊಳ್ಬೇಕು. ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಥರ, ಸ್ವಲ್ಪ ದಪ್ಪ ಪಾಕ ಥರ ಮಾಡ್ಕೊಳ್ಬೇಕು. ಪಾಕ ಬರಬೇಕು ಅದು. ಆ ನಂತರ ಅದು ಬಾಳೆ ದಿಂಡಿನ ನಾನು ಆಲ್ರೆಡಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಕುಕ್ಕರಲ್ಲಿ. ಸೊ ಇದನ್ನು ತಣ್ಣಗಾದ ನಂತರ ಓಪನ್ ಮಾಡಿ. ಸೊ ಆಲ್ರೆಡಿ ನಾನು ಇಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಬಾಳೆ ದಿಂಡು. ಸೊ ಅದರ ನಂತರದಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು, ಮತ್ತು ಪುನಃ ಇನ್ನೊಮ್ಮೆ ಬಾಯ್ಲ್ ಮಾಡಿಕೊಳ್ಬೇಕು. ಹೀಗೆ ಬಾಳೆ ದಿಂಡನ್ನು ಬೆಲ್ಲಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು. ನೋಡಿ ಗೈಸ್, ಇದನ್ನು ಇವಾಗ ಬಾಯ್ಲ್ಡ್ ಆಗಿದೆ. ನೋಡಿ ಗೈಸ್, ಇದನ್ನು ಇವಾಗ ರೆಡಿಯಾಗಿದೆ. ಹೀಗೆ ಕುದಿಸ್ತಾ ಅದು ಬೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆವಾಗ ತಿನ್ನಲಿಕ್ಕೂ ಸಹ ಒಳ್ಳೆ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಮಾಡಿ ತಿಂದರೆ ಪುನಃ ಮಾಡಿ ತಿಂತೀರಾ. ಒಳ್ಳೆ ಯೂಸ್ಫುಲ್ ಇದು. ಟ್ರೈ ಮಾಡಿ ಗೈಸ್. ಥ್ಯಾಂಕ್ ಯು, ಧನ್ಯವಾದಗಳು.